ತನ್ನ 88ನೇ ವಯಸ್ಸಿನಲ್ಲಿ ಗಾನವನ್ನು ನಿಲ್ಲಿಸಿದ್ದಾರೆ ಗಾನ ಕೋಗಿಲೆ. ಇವರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಗಾಯಕಿಯಾಗಿರುವಂತಹ ಶಮಿತಾ ಮಲ್ನಾಡ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಮಿತಾ ಮಲ್ನಾಡ್ ಅವರೇ, 88ನೇ ವಯಸ್ಸಿನ ತನ್ನ ಗಾನವನ್ನು ನಿಲ್ಲಿಸಿದ್ರು ಕೂಡ ಅವರ ಗಾನ ಪ್ರತಿಯೊಬ್ಬರ ಮನದಲ್ಲಿ ಅಚ್ಚಳಿಯದೆ ಉಳಿದಿದೆ. ಅವರಿಗೆ ಗಾನ ನಮನ, ನುಡಿ ನಮನವನ್ನು ಸಲ್ಲಿಸೋದಾದರೆ ಆಸ್ ಅ ಸಿಂಗರ್ ಡೆಫಿನೆಟ್ಲಿ ಇವಾಗ ಯಾರು ಮಾತನಾಡೋ ಪರಿಸ್ಥಿತಿನಲ್ಲೇ ಇಲ್ಲ. ಯಾಕೆಂದ್ರೆ ಅವ್ರಿಗೆ ಹುಷಾರಿಲ್ಲ ಅನ್ನೋದಾಗ್ಲಿ ಅಥವಾ ಅವ್ರಿಗೇನೋ ಪ್ರಾಬ್ಲಮ್ ಇದೆ ಅನ್ನೋದಾಗ್ಲಿ ಯಾವುದೇ ತರದ್ದು ಏನೂ ಇರ್ಲಿಲ್ಲ, ನಮ್ಗೆ ಗೊತ್ತೂ ಇಲ್ಲ. ಯಾಕೆಂದ್ರೆ ಎಲ್ರು ಹೋಗಿ ಮೀಟ್ ಮಾಡಿ ಬಂದವರು, ಲಾಸ್ಟ್ ಒಂದು 15 ದಿನದ ಹಿಂದೆ ಲಾಸ್ಟ್ ವೀಕ್ ಮೀಟ್ ಮಾಡಿ ಬಂದವರು ಕೂಡ ಹೇಳಿದ್ದಾರೆ ಚೆನ್ನಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ, ಸ್ವಲ್ಪ ಸಣ್ಣ ಆಗಿದ್ದಾರೆ ಅಷ್ಟೇ ಅಂತ. ಇದು ನಿಜವಾಗ್ಲೂ ಶಾಕಿಂಗ್ ಮೇಡಮ್. ನಮ್ಗೆ ಇನ್ನು ಅರಗಿಸ್ಕೊಳಕ್ಕೆ ಆಗ್ತಾರೆ, ಯಾಕೆಂದ್ರೆ ತುಂಬಾ ಚೆನ್ನಾಗಿ ಆರೋಗ್ಯವಾಗಿದ್ದವ್ರು ಅವರು. ಇಲ್ಲಿ ತನಕ ಯಾವ್ದೇ ತರದ್ದು ಆ ತರದ್ ಆರೋಗ್ಯದ ಸಮಸ್ಯೆ ಏನು ಇರ್ಲಿಲ್ಲ ಅವ್ರಿಗೆ, ನಮಗ್ ಗೊತ್ತಿರೋ ಹಾಗೆ. ಅದ್ ಏನು ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಅವರು ತುಂಬಾ ಜನಸಂಪರ್ಕಕ್ಕೆ ಇರ್ಲಿಲ್ಲ. ಅಂದ್ರೆ ಹೊರಗಡೆ ಪಬ್ಲಿಕ್ ಕಾರ್ಯಕ್ರಮಗಳಿಗೆ ಹೋಗೋದು, ಗೆಸ್ಟ್ ಆಗಿ ಹೋಗೋದು, ಅದನ್ನ ಅವಾಯ್ಡ್ ಮಾಡಿದ್ರು. ಬಿಟ್ರೆ ಜನರನ್ನ ಮೀಟ್ ಮಾಡ್ತಾನೆ ಇದ್ರು. ಲಾಸ್ಟ್ ವೀಕ್ ದೇವಸ್ಥಾನಕ್ಕೂ ಕೂಡ ಹೋಗಿದ್ದಾರೆ. ಬಟ್ ಇದು ರಿಯಲಿ ಶಾಕಿಂಗ್. ಎಂತ ಒಂದು ಅದ್ಭುತವಾದಂತ, ಅದು ಎಲ್ಲರಿಗೂ ಗೊತ್ತು ಬಿಡಿ, ಅವರ ಟ್ಯಾಲೆಂಟ್ ಬಗ್ಗೆನೋ ಅವ್ರ ಗಾಯನದ ಬಗ್ಗೆನೋ ಮಾತಾಡೋ ಯೋಗ್ಯತೆ ಖಂಡಿತ ಇಲ್ಲ, ಯಾಕಂದ್ರೆ ಅದು ಹಿಮಾಲಯ. ಬಟ್ ಒಬ್ಬ ವ್ಯಕ್ತಿಯಾಗಿ, ಒಬ್ರು ತಾಯಿಯಾಗಿ, ಹೊಸ ಗಾಯಕರನ್ನ ಪ್ರೋತ್ಸಾಹಿಸುವಂತ ಒಬ್ಬ ಹಿರಿಯರಾಗಿ ಅವ್ರು ನಡ್ಕೋತಾ ಇದ್ದಿದ್ ರೀತಿನೇ ಬೇರೆ ಮೇಡಮ್. ಅದು ಬೇರೆನೆ. ಅದು ಸಾಧ್ಯನೇ ಇಲ್ಲ, ಯಾರಿಗೂ ಸಾಧ್ಯ ಇಲ್ಲ ಆ ತರ ಬಿಹೇವ್ ಮಾಡಕ್ಕೆ. ಯಾರೇ ಬರ್ಲಿ ಅವ್ರನ್ನ ಅಪ್ಕೊಂಡು ಪ್ರೀತಿ ತೋರಿಸ್ತಾ, ಈಗ ಬಂದಿರೋರು ಹೋಗ್ತಾ ಬೆಟ್ಟದಷ್ಟು ಒಂದು ಖುಷಿಯನ್ನ ಹೊತ್ಕೊಂಡು ಹೋಗೋದಕ್ ಸಾಧ್ಯತೆ ಇತ್ತು ಅಂದ್ರೆ ಅದು ಕೇವಲ ಜಾನಕಮ್ಮ ಅವ್ರ ಒಬ್ರೆ. ಆ ತಾಯಿ ಪ್ರೀತಿನ ಮತ್ತು ಒಬ್ಬ ಕಲಾವಿದೆ ಆಗಿ ಕಲಾವಿದರಿಗೆ ಕೊಡೋ ಗೌರವ ಇರ್ಬೋದು, ಪ್ರೋತ್ಸಾಹ ಇರ್ಬೋದು. ನಾವ್ ಹೆಂಗೆ ಹಾಡ್ಲಿ, ನಮ್ ಹಾಡ್ ಚೆನ್ನಾಗಿಲ್ಲ ಅಂದ್ರೂನು ತುಂಬಾ ಚೆನ್ನಾಗ್ ಹಾಡ್ದ್ಯಪ್ಪ, ಇದ್ ಚೆನ್ನಾಗಿದೆ, ಈ ವಾಯ್ಸ್ ಚೆನ್ನಾಗಿದೆ, ಅಲ್ಲಿ ಪಲ್ಕ್ ಚೆನ್ನಾಗ್ ಹಾಡ್ದೆ, ಈ ತರ ಅಂದ್ರೆ ಏನ್ ಒಳ್ಳೇದಿದ್ಯೋ ಅದನ್ನ ಅವರು ಹೇಳ್ತಾ ಇದ್ದಿದ್ ರೀತಿ ಇದೆಯಲ್ಲ. ಯಾಕೆಂದ್ರೆ ನಾನ್ ನಮ್ಮ ಫ್ಯಾಮಿಲಿ ಜೊತೆನಲ್ಲಿ ಹೋಗಿ ಮೀಟ್ ಮಾಡಿ ಸುಮಾರು ವರ್ಷಗಳೇ ಆಗೋಯ್ತು. ಇಡೀ ಫ್ಯಾಮಿಲಿ ಹೋಗಿ ಸುಮಾರು 2 ಗಂಟೆ ಅವ್ರ ಜೊತೆ ಸ್ಪೆಂಡ್ ಮಾಡಿದ್ವಿ. ಅದಕ್ಕೂ ಮುಂಚೆ ಸುಮಾರು 2 ಗಂಟೆ ಅವ್ರ ಜೊತೆ ಊಟ ಮಾಡಿ, ಅದು ಕಾರಣನೂ ಕೂಡ ಹೇಮಾ ಪ್ರಸಾದ್ ಅವ್ರು, ಅತ್ರಿ ಅವ್ರ ಸಿಸ್ಟರ್. ಅವ್ರನ್ನ ತುಂಬಾ ಹಚ್ಕೊಂಡಿದ್ರು, ಅವ್ರ ಮನೆಯಲ್ಲೇ ಇರ್ತಾ ಇದ್ರು ಇಲ್ಲಿ ಬೆಂಗಳೂರಿನಲ್ಲಿ. ತುಂಬಾ ಅಂದ್ರೆ ತಿಂಗ್ಳುಗಟ್ಲೆ ಅವ್ರ ಜೊತೆನಲ್ಲಿ ಇರ್ತಾ ಇದ್ರು, ಮಗಳ ತರ ಅವ್ರ ಮನೆಯಲ್ಲಿ ಇರೋರು. ಸೊ ಅವಾಗ ಹೋಗಿದ್ದಾಗ್ಲೂ ಅಷ್ಟೇ, ನನ್ ಡೆಂಟಲ್ ಇದ್ರ ಬಗ್ಗೆ ಎಲ್ಲ ಕೇಳಿ, ಯಾವ ತರ ಇರುತ್ತೆ, ಇದ್ ಹೆಂಗಿರುತ್ತೆ, ನಾನೊಂದ್ಸರಿ ನನ್ಗೆ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು, ಅಂದ್ರೆ ಒಂದ್ ಚಿಕ್ಕ ಮಗು ತರ ಮೇಡಮ್ ಅವರು ಮಾತಾಡ್ಬೇಕಾದ್ರೆ. ನೀವ್ ಇಷ್ಟು ದೊಡ್ಡ ಗಾಯಕರು ಇವ್ರು ಅಂತ ನಮ್ಗೆ ಯಾವತ್ತೂ ಅನ್ನಿಸ್ತಾನೆ ಇರ್ಲಿಲ್ಲ. ಅಷ್ಟು ಸಿಂಪಲ್, ಆಮೇಲೆ ಮುಗ್ಧವಾಗಿ ಮಾತಾಡೋದು ಇದೆಯಲ್ಲ, ಏನು ಗೊತ್ತಿಲ್ಲ ನಾನೇನು ಮಾಡೇ ಇಲ್ಲ ಲೈಫಲ್ಲಿ, ಏನೂ ಸಾಧನೆ ಮಾಡಿಲ್ಲ ಅಂತ. ಅದು ಸಾಧ್ಯ ಇಲ್ಲ ಯಾರಿಗೂನು. ನಿಜ ನಿಜ. ಅದು ನಿಜವಾಗ್ಲೂ ನಾನ್ ರಾಜ್ಕುಮಾರ್ ಅವ್ರನ್ನೊಬ್ರನ್ನ ನೋಡಿದೀನಿ, ಬಿಟ್ರೆ ಇವ್ರೊಬ್ರನ್ನೇ ನೋಡಿರೋದು. ಅಷ್ಟು ಮುಗ್ಧತೆ ಸಾಧ್ಯ ಇರಲ್ಲ ಮನುಷ್ಯರಲ್ಲಿ. ಅಂಡ್ ಅದ್ರ ಮಧ್ಯದಲ್ಲಿ ನಿಮ್ಗೆ ಇವ್ರು ಹಾಡಿರೋ ಹಾಡಿನ ಕೇಳೋದಿರ್ಬೋದು. ಈಗ ನಾವ್ ಯಾರು ಅಲ್ಲ, ನಿಮ್ಮ ಆ ಸಾಂಗ್ ಕೇಳಿದೀನಿ, ಮಧುರ ಪಿಸು ಮಾತಿಗೆ ಕೇಳಿದೀನಿ, ತುಂಬಾ ಚೆನ್ನಾಗ್ ಹಾಡ್ತೀರಾ, ಇದನ್ನೆಲ್ಲ ಹೇಳಿ ನಮ್ಗೊಂದು ಉತ್ತೇಜನ ಕೊಡೋದಿದೆಯಲ್ಲ, ಪ್ರೀತಿ ಕೊಡೋದು. ಆಮೇಲೆ ಸೇಮ್ ಅಮ್ಮನೇ, ತಾಯಿ ಹೇಗೆ ಮಕ್ಕಳಿಗೆ ಪ್ರೀತಿ ಕೊಡ್ತಾರೋ ಅದೇ ತರ ಪ್ರತಿಯೊಬ್ಬರಿಗೂ, ಇಂಥವ್ರಿಗೆ ಅಂತವ್ರಿಗೆ ಅಥವಾ ಕಲಾವಿದರಿಗೆ ಮಾತ್ರ ಅಥವಾ ಗಾಯಕರಿಗೆ ಮಾತ್ರ ಹಂಗಲ್ವೇ ಅಲ್ಲ. ಅವ್ರನ್ನ ಯಾರು ಮೀಟ್ ಮಾಡಿದ್ರು ಅವ್ರಿಗೆ ಅಷ್ಟು ಮುದ್ದು ಮಾಡಿ, ಪ್ರೀತಿ ಮಾಡಿ, ಮಕ್ಕಳನ್ನ ಹೇಗೆ ಟ್ರೀಟ್ ಮಾಡ್ತಾರೆ ಆ ತರ ಮಾಡಿ ಕಳಿಸ್ತಾ ಇದ್ರು. ಸಿಂಗಿಂಗ್ ಬಿಡಿ ಮೇಡಮ್, ಅದನ್ನ ಅವ್ರು ಹೇಳೋ ಅವಶ್ಯಕತೆ ಇಲ್ವೇ ಇಲ್ಲಲ್ಲ. ನಾವು ಇಡೀ ಪ್ರಪಂಚಕ್ಕೆ ಗೊತ್ತವ್ರು ಎಂತ ಸಿಂಗರು, ಯಾವ ತರ ಡೆಡಿಕೇಟೆಡ್, ಅವ್ರ ಮಾಡ್ಯುಲೇಷನ್ ಏನು, ರೇಂಜ್ ಏನು, ಯಾವ ಹಾಡುಗಳನ್ನ ಹಾಕ್ಬಿಟ್ಟಿದ್ದಾರೆ, ಎಷ್ಟ್ ಲ್ಯಾಂಗ್ವೇಜ್ಗಳು, ಅದ್ರಲ್ಲೂ ಸೌತ್ ಅಲ್ಲಿ ತಮಿಳ, ತೆಲುಗುನ, ಕನ್ನಡನ, ಯಾವ ಹೀರೋ ಹೀರೋಯಿನ್ ಯಾರನ್ನ ಬಿಟ್ಟಿದಾರ ಅವ್ರು.
ಇಂಥದ್ದು ಹಾಡಿಲ್ಲ ಅಂತಿಲ್ವೇ? ನಿಜ. ಯಾವ್ದು ಹಾಡಿಲ್ಲ? ಓ ಇಲ್ಲ ಅವ್ರು ಈ ತರದ್ ಹಾಡಿಲ್ಲ. ಇಲ್ಲ. ನೀವು ಯಾವ್ದು ಮಕ್ಳ ತರನ ಹಾಡಿದ್ರೆ, ವಯಸ್ಸಾದವ್ರ ತರನ ಹಾಡಿದ್ದಾರೆ, ಡಿಸ್ಕೋನ ಹಾಡಿದ್ದಾರೆ, ವೆಸ್ಟರ್ನ್ ಹಾಡಿದ್ದಾರೆ, ಇಂಡಿಯನ್ ಕ್ಲಾಸಿಕಲ್ ಹಾಡಿದ್ದಾರೆ, ರೊಮ್ಯಾಂಟಿಕ್ ಹಾಡಿದ್ದಾರೆ, ಕೊನೆಗೆ ಸೆನ್ಶಿಯಸ್ ಸಾಂಗ್ಸ್, ಕ್ಯಾಬೆ ಸಾಂಗ ಹಾಡಿದ್ದಾರೆ. ಯಾವ್ದು ಹಾಡಿಲ್ಲ. ಅವ್ರೊಂದ್ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಯಾವಾಗ್ಲೂ. ನಾನು ಅಂತಲ್ಲ, ಎಲ್ಲಾ ಸಿಂಗರ್ಸ್ ಹೇಳೋದು, ಪ್ಲೇ ಬ್ಯಾಕ್ ಸಿಂಗರ್ಸ್ಗೆ ಒಂದು ಯೂನಿವರ್ಸಿಟಿ ತರ ಅವ್ರು. ಸಿಂಗರ್ಸ್ಗೆ ಯೂನಿವರ್ಸಿಟಿ ತರ. ಸೊ ನೀವ್ ಹೆಂಗ್ ಹಾಡ್ಬೇಕು, ನಾನು ಹಾಡ್ಬಿಟ್ಟು ಹೋಗಿದ್ದೀನಿ, ನಮ್ ಹಾಡನ್ ಕಲ್ತ್ಕೊಳ್ರಿ ಸಾಕು ಅನ್ನೋ ತರ ಅದು. ನಿಜ. ಅದ್ ಬಿಟ್ರೆ ಈಗ ನಾವೆಲ್ಲರೂ ಅನಾಥರಾದಂಗ ಆಗ್ಬಿಟ್ಟಿವಿ. ಈಗ SPB ಅವ್ರಿಲ್ಲ, ಹೌದು, ಇವ್ರನ್ನೂ ಕಳ್ಕೊಂಡ್ವಿ. ಆತರ ಅಂದ್ರೆ ನಿಮ್ಗೆ ಅವ್ರೇನು ದಿನಾ ನಿಮ್ಗ್ ಸಿಗ್ಬೇಕಾಗಿಲ್ಲ. ಅವ್ರು ಒಂದು ದಿನ ನಿಮ್ಗ್ ಸಿಕ್ಕಿದಾಗ ನಿಮ್ಗ್ ಕೊಟ್ಟಿರೋ ಪ್ರೀತಿ ಇದೆಯಲ್ಲ, ಅದ್ ಲೈಫ್ ಲಾಂಗ್ ಸಾಕು. ನಾನು ಅದನ್ನೇ ಕಲಾವಿದೆ ಅಂತ ಅಲ್ಲ, ಒಬ್ಬ ವ್ಯಕ್ತಿ ಯಾರೇ ಹೋಗಿರ್ಲಿ, ನೀವ್ ಯಾರನ್ನೇ ಕೇಳಿ, ಅವರು ಅದನ್ನೇ ಹೇಳ್ತಾರೆ. ಈಗ ಹೋಗ್ಬೇಕಾದ್ರೆ ಅಯ್ಯೋ ಹೆಂಗಪ್ಪ ಹೆಂಗೋ ಅವ್ರು ಮಾತಾಡ್ಸೋದ್ ಹೆಂಗೆ, ಇಷ್ಟು ದೊಡ್ಡ ಸಿಂಗರ್ನ ಮೀಟ್ ಮಾಡಕ್ ಹೋಗ್ತಿದ್ವಿ, ಅಲ್ಲಿ ಹೋಗ್ತಿದಂಗೆ ಇಲ್ವೇ ಇಲ್ಲ. ಮನೆಯವ್ರು ಅಷ್ಟೇ, ನಾವು ಮಕ್ಳ ತರ ಟ್ರೀಟ್ ಮಾಡ್ತಾರೆ. ನಿಜ. ಅಷ್ಟೇ. ಈಗ ಅಪ್ಕೊಂಡು ಫೋಟೋ ಎಷ್ಟು ಫೋಟೋನಾದ್ರು ತಗೊಳ್ಳಿ, ಅಪ್ಕೊಂಡು ಗಟ್ಟಿ ಹಿಡ್ಕೊಂಡು. ನಮ್ಮಲ್ಲಿ ಒಂದ್ ದೊಡ್ಡ ಫೋಟೋ ಇದೆ. ನಾನು ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಿದ್ದು ಅತ್ರಿ ಅವರ ಒಂದು ಸ್ಕೂಲ್ ನಡೆಸ್ತಾ ಇದ್ರು, GV ಅತ್ರಿ ಅವರು. ಅವ್ರದ್ದು ಸ್ಕೂಲಿಗೆ ಅವ್ರು ಗೆಸ್ಟ್ ಆಗಿ ಬಂದಿದ್ರು. ಅಲ್ಲಿ ನಮ್ಗೊಂಥರ ಭಯ, ನಾವು ಹೊಸ ಸಿಂಗರ್ಸ್ ಅವಾಗ, ಸುಮಾರು 25 ವರ್ಷನೇ ಆಯ್ತು ಅನ್ಕೊಳ್ಳಿ. ಹೋಗಕ್ಕೆ ಭಯ ನಮ್ಗೆ. ಅವ್ರು ಹಿಂಗಿದ್ರ ತಬ್ಕೊಂಡ್ ಹಿಂಗೆ ಬಾಮ್ಮ ಅಂತ ಅಂದ್ರೆ ಸಾಲಾಗೆಲ್ಲ ನಿಂತ್ಕೊಂಡಿದ್ರು ಸಿಂಗರ್ಸ್. ಪ್ರತಿಯೊಬ್ರು ಅದೇ ತರ ಮಾಡಿ ಫೋಟೋ ತಗೊಳೋದು. ಈ ತರದ ವ್ಯಕ್ತಿಗಳು ಸಿಗಲ್ಲ ಮೇಡಮ್. ಗಾಯಕರು ಸಾಧ್ಯನೇ ಇಲ್ಲ ಬಿಡಿ, ಅದು ಜಗತ್ತಿಗೆ ಗೊತ್ತಿರೋ ವಿಷಯ. ಅವ್ರ ತರ ಎಲ್ಲ ಸಿಂಗರ್ ಬರಕ್ ಸಾಧ್ಯನೇ ಇಲ್ಲ. ಅಷ್ಟೇ, ಒಂದು ಅದು ಒಂದು ಶತಮಾನ ಒಂದು ಮುಗೀತು, ಅದು ಬರಕ್ ಸಾಧ್ಯನೇ ಇಲ್ಲ ಆ ತರ ಸಿಂಗರ್ಸ್. ಬಟ್ ವ್ಯಕ್ತಿನೂ ಬರಕ್ ಸಾಧ್ಯ ಇಲ್ಲ. ಶಮಿತಾ ಮಲ್ನಾಡ್ ಅವ್ರನ್ನ ನಾನು ಮಾತಾಡಿಸ್ತೀನಿ. ಒಂದೇ ಒಂದು ಚಿಕ್ಕದಾದಂತಹ ಒಂದು ಬ್ರೇಕ್ ಅನ್ನ ತೆಗೆದುಕೊಳ್ತಾ ಇದ್ದೀನಿ, ಹಾಗೆ ಸಂಪರ್ಕದಲ್ಲಿರಿ.